ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಗು ಬೇಡ ಅಂತ ಗರ್ಭಿಣಿ ಪತ್ನಿಯ ಕುತ್ತಿಗೆ ಬಿಗಿದು ಕೊಲೆಗೆ ಯತ್ನಿಸಲಾಗಿದೆ. 8 ತಿಂಗಳ ಗರ್ಭಿಣಿ ಹಸೀನಾ ಕೊಲೆಗೆ ಯತ್ನಿಸಿದಂತ ಪತಿ ಫಿರ್. ಬೆಂಗಳೂರಿನ ಚಿಕ್ಕಬಾಣಾವರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹದಿನೈದು ವರ್ಷ ಪ್ರೀತಿಸಿ ಬಳಿಕ ಮದುವೆ ಆಗಿದ್ರು ಮೊಹಮ್ಮದ್ ಫಿರ್ ಮತ್ತು ಹಸೀನಾ. ಮಗು ಬೇಡ ಅಂತ 2 ಬಾರಿ ಅಬಾರ್ಷನ್ ಮಾಡಿಸಿದ್ರಂತೆ ಆರೋಪಿ. 3ನೇ ಬಾರಿ ಹಸೀನಾ ಗರ್ಭಿಣಿ ಆಗಿದ್ರಿಂದ ಹಲವು ಬಾರಿ ಹಲ್ಲೆ ಕೂಡ ಮಾಡಿದ್ದಾನೆ ಪತಿ. ನಿನ್ನೆ ಮಧ್ಯಾಹ್ನ ಮಲಗಿದ್ದಾಗ ದುಪ್ಪಟದಿಂದ ಕುತ್ತಿಗೆ ಬಿಗಿದು ಕೊಲೆಗೆ ಯತ್ನಿಸಲಾಗಿದೆ. ಪ್ರಜ್ಞೆ ತಪ್ಪಿದ್ರಿಂದ ಸತ್ತು ಹೋಗಿದ್ದಾಳೆ ಅಂತ ಆತ ತಿಳ್ಕೊಂಡಿದ್ದ. ಘಟನೆ ನಡೆದ 3-4 ಗಂಟೆ ನಂತರ ಎಚ್ಚರಗೊಂಡಿದ್ದ ಹಸೀನಾ ಘಟನೆ ಬಗ್ಗೆ ಕುಟುಂಬಸ್ಥರಿಗೆ ಹೇಳಿ ಆಸ್ಪತ್ರೆಗೆ ದಾಖಲಾಗಿದ್ದಾಳೆ ಹಸೀನಾ. ಘಟನೆ ಸಂಬಂಧ ಚಿಕ್ಕಬಾಣಾವರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ದೂರಿನ ಬಳಿಕ ಆರೋಪಿ ಫಿರ್ನನ್ನ ಪೊಲೀಸರು ಈಗ ಬಂಧಿಸಿದ್ದಾರೆ. ಈಗಾಗಲೇ 2 ಬಾರಿ ಅಬಾರ್ಷನ್ ಆಗಿದೆ. ಮತ್ತೆ 3ನೇ ಬಾರಿ ಪ್ರೆಗ್ನೆಂಟ್ ಆದಾಗ ಈಗಲೂ ಮಗು ಬೇಡ ಅಂತ ಆಕೆಯನ್ನ ಹಲ್ಲೆ ಮಾಡಿದ್ದಲ್ಲದೆ ಕೊಲೆ ಮಾಡೋದಕ್ಕೆ ಯತ್ನಿಸಿರುವಂತ ಪತಿ. ಸದ್ಯ ಆತನ ವಿರುದ್ಧ ಈಗ ಕಂಪ್ಲೇಂಟ್ ದಾಖಲಾಗಿದೆ. ಯಾವ ಮಟ್ಟಕ್ಕೆ ಹಲ್ಲೆ ಮಾಡಿದ್ದಾನೆ ಅನ್ನೋದನ್ನ ನೀವು ಫೋಟೋದಲ್ಲಿ ಗಮನಿಸಬಹುದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಮೂರ್ತಿ. ಪತ್ನಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂದ್ರೆ ಖುಷಿ ಪಡ್ತಾರೆ. ಬಟ್ ಇವರು 2-3 ಬಾರಿ 2 ಸಲ ಅಬಾರ್ಷನ್, 3ನೇ ಬಾರಿಗೆ ಆಕೆಯನ್ನೇ ಕೊಲೆ ಮಾಡೋದಕ್ಕೆ ಯತ್ನ. ಏನ್ ಉದ್ದೇಶ, ಏನ್ ಕಾರಣ, ಏನ್ ಘಟನೆ ಇದು? ಸೌಖ್ಯ ಏನು ಒಲ್ಲದ ಗಂಡನ್ಗೆ ಏನು ಮೊಸರಲ್ಲೂ ಕಲ್ಲು ಅನ್ನೋ ರೀತಿಯಲ್ಲಿ ಏನು ಮಗು ಬೇಡ ಅಂತ ಹೇಳಿ 8 ತಿಂಗಳ ಗರ್ಭಿಣಿಯಾಗಿದ್ದ ಪತ್ನಿಯ ಕುತ್ತಿಗೆಗೆ ಏನು ವೇಲಿನಿಂದ ಬಿಗಿದು ಏನು ಆಕೆಯನ್ನ ಕೊಲ್ಲಲು ಯತ್ನಿಸಿರುವಂತ ಒಂದು ಘಟನೆ ಬೆಂಗಳೂರಿನ ಚಿಕ್ಕಬಾಣಾವರದಲ್ಲಿ ನಡೆದಿರುವಂತದ್ದು. ಏನು 35 ವರ್ಷದ ಹಸೀನಾ ಇದ್ದಾರೆ, ಅವರ ಏನು ಪತ್ನಿ, ಆ ಪತ್ನಿಗೆ ಹತ್ಯೆ ಮಾಡೋದಕ್ಕೆ ಅಂತ ಹೇಳಿ ಪ್ರಯತ್ನ ಪಟ್ಟಿರುವಂತದ್ದು. ಈ ಪ್ರಕರಣ ಸಂಬಂಧಪಟ್ಟಂಗೆ ಮೊಹಮ್ಮದ್ ಫೀರ್ನನ್ನ ಈಗಾಗಲೇ ಚಿಕ್ಕಬಾಣಾವರ ಪೊಲೀಸರು ಬಂಧಿಸಿ ವಿಚಾರಣೆ ಮಾಡ್ತಾ ಇರುವಂತದ್ದು. ಇದನ್ನ ನೋಡ್ತಾ ಹೋದ್ರೆ 15 ವರ್ಷಗಳ ಹಿಂದೆ ಏನೋ ಪರಸ್ಪರ ಪ್ರೀತಿಸ್ತಿದ್ದಂತ ಮೊಹಮ್ಮದ್ ಫೀರ್ ಮತ್ತೆ ಹಸೀನಾ ಏನು ಈ ಹಿಂದೆ 2 ವರ್ಷಗಳ ಹಿಂದೆ ಕೂಡ 15 ವರ್ಷದಿಂದ ಏನು ಪ್ರೀತಿಸ್ತಾ ಇದ್ರು. ಹಾಗಾಗಿ 2 ವರ್ಷಗಳ ಹಿಂದೆ ಕೂಡ ಮದುವೆ ಆಗಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನಷ್ಟು ನಿಖರವಾಗಿ ವಿಚಾರಣೆಯಿಂದ ಮಾಹಿತಿ ಸಿಗಬೇಕಾಗಿದೆ. ಈ ಮಧ್ಯೆ ಆರೋಪಿ ಏನಿದ್ದಾನೆ ಅವನು ಮತ್ತೊಂದು ಮಹಿಳೆಯನ್ನ ಮದುವೆ ಆಗಿದ್ದಾನೆ. ಹಾಗಾಗಿ ಈಗ ಏನು ಮೊದಲ ಪತ್ನಿ ಇದ್ದಾಳೆ, ಅವಳಿಗೆ ಮಗು ಬೇಡ ಅನ್ನೋ ಒಂದು ಇದಕ್ಕೋಸ್ಕರ ಏನಕ್ಕೆ ಈಗ ಸತತವಾಗಿ 2 ಬಾರಿ ಗರ್ಭಪಾತ ಕೂಡ ಮಾಡ್ತಿದ್ದ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಏನು ಈಗ 2 ಬಾರಿ ಗರ್ಭಪಾತ ಮಾಡಿಸಿದ್ರು, 3ನೇ ಬಾರಿ ಕೂಡ ಏನು ಆಕೆ ಗರ್ಭಿಣಿ ಆಗಿದ್ಲು. ಹಾಗಾಗಿ ಹಸೀನಾಳ ಮೇಲೆ ಹಲವು ಬಾರಿ ಹಲ್ಲೆ ನಡೆಸಿ ಅವಳಿಗೆ ಮಾನಸಿಕವಾದ ಹಿಂಸೆಯನ್ನ ಕೊಟ್ಟಿರುವಂತದ್ದು. ಆಗ ಏನು ಮಲಗಿದ್ದಂತ ವೇಳೆಯಲ್ಲಿ ದುಪ್ಪಟದಿಂದ ಏನು ಕುತ್ತಿಗೆಯನ್ನ ಬಿಗಿದು ಮೊದಲ ಪತ್ನಿಯನ್ನ ಕೊಲ್ಲಲು ಕೂಡ ಯತ್ನಿಸಲಾಗಿತ್ತು ಅನ್ನೋ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಹಾಗಾಗಿ ಆ ಕುತ್ತಿಗೆಗೆ ವೇಲಿನಿಂದ ಬಿಗಿಬೇಕಾದ್ರೆ ಹಸೀನಾ ಅವ್ರಿಗೆ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದಿದ್ರು. ಆಗ ಸ್ಥಳೀಯರು ಬಂದು ಆಕೆಯನ್ನ ಹಾಸ್ಪಿಟಲ್ ಈಗ ಸೇರಿಸಿ ಈಗ ಚಿಕಿತ್ಸೆ ನಡೆಸ್ತಾ ಇದ್ದಾರೆ. ಹಾಗಾಗಿ ಈಗ ಹಸೀನಾ ಇದ್ದಾರೆ, ಅವರ ಕುಟುಂಬಸ್ಥರ ದೂರಿನ ಮೇಲೆ ಈಗ ಪ್ರಕರಣ ದಾಖಲು ಮಾಡಿಕೊಂಡು ಈಗ ಆರೋಪಿ ಏನಿದ್ದಾನೆ ಮೊಹಮ್ಮದ್ ಫೀರ್ನನ್ನ ಬಂಧಿಸಿ ಇವಾಗ ತನಿಖೆ ಕೈಗೊಂಡಿರುವಂತದ್ದು. ಸೌಖ್ಯ ಮೂರ್ತಿ ಡೀಟೇಲ್ಸ್ಗೆ